ಬೈಂದೂರಿನಲ್ಲಿ ಬೆಳಗಿನ ಜಾವ 3 ಗಂಟೆಗೆ 1 ಗಂಟೆಗೂ ಹೆಚ್ಚು ಕಾಲ ಬೀಸಿದ ಭೀಕರ ಗಾಳಿ ಹಾಗೂ ಮಳೆಯಿಂದ ಕುಕ್ಕೇಶ್ವರ ದೇವಸ್ಥಾನ ಹಳೆಗೇರಿ ಕಂಬದ ಕೋಣೆ ಗ್ರಾಮದ ಬೃಹತ್ ಗಾತ್ರದ 500 ವರ್ಷ ಇತಿಹಾಸ ಹೊಂದಿರುವ ಅರಳಿ ಮರ ದೇವಸ್ಥಾನದ ಮೇಲೆ ಬಿದ್ದ ಪರಿಣಾಮ ದೇವಸ್ಥಾನದ ಪೌಳಿ ಮತ್ತು ಎದುರುಗಡೆಯ ಸೀಟ್ ಮಹಡಿ ನಾಗನಬ್ಬನ ಹಾನಿಗೊಳಗಾಗಿದೆ ಎಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ರಣಭೀಕರ ಗಾಳಿ ಮಳೆಗೆ ಕುದ್ರುಕೋಡು ಕಂತಿಹೋಡ ಲಕ್ಷ್ಮಣಿಯಂ ದೇವಾಡಿಗ ಮಾಲೀಕತ್ವದ ಶ್ರೀ ಲಕ್ಷ್ಮಿ ಇಂಟರ್ಲಾಕ್ಸ್ನ ತಗಡಿನ ಚಪ್ಪರ ಗಾಳಿಯ ಹೊಡೆತಕ್ಕೆ ನುಚ್ಚುನೂರಾಗಿದೆ. ಹಾಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಇಂಟರ್ಲಾಕ್ ಮಿಷನ್ ಸಂಪೂರ್ಣ ಹಾನಿಯಾಗಿದ್ದು ವಿದ್ಯುತ್ ಉಪಕರಣ ಮೇಲ್ಚಾವಣಿ ಶೀಟುಗಳು ಹಾರಿ ಹೋಗಿವೆ. ಗೋಡೆಗಳಿಗೆ ಸಂಪೂರ್ಣ ಹಾನಿಯಾಗಿದೆ. ಗಾಳಿಯ ತೀವ್ರತೆಗೆ ತಗಡಿನ ಚಪ್ಪರ 100 ಮೀಟರ್ ದೂರಕ್ಕೆ ಎಸೆಯಲ್ಪಟ್ಟಿದೆ. ಇದರಿಂದ ಹಲವಾರು ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ. ಸಂಬಂಧಪಟ್ಟವರು ಈ ಬಗ್ಗೆ ಗಮನಹರಿಸಬೇಕಾಗಿ ವಿನಂತಿಸಿದರು. ಹೀಗೆ ಮಳೆ ಮುಂದುವರಿದರೆ ಇನ್ನಷ್ಟು ಅವಾಂತರ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ಬಹಳ ಪುರಾತನವಾದ ದೇವಸ್ಥಾನ ಇದೆ. ಹಾಗೆ ಇಲ್ಲಿ ದೇವಸ್ಥಾನ ಸಂಬಂಧಪಟ್ಟ ಅಶ್ವತ್ಥ ವೃಕ್ಷವು ಹಾಗೆ ಬಹಳ ಪುರಾತನ, ಯಾರು ಹಿಂದಿನವರು ನೋಡಿದವರಿಲ್ಲ ಅದನ್ನು. ನಿನ್ನೆ ರಾತ್ರಿ ಸುರಿದ ಗಾಳಿ ಮಳೆಯಿಂದ, ವಿಶೇಷವಾದ ಗಾಳಿ ಮಳೆಯಿಂದಾಗಿ ಬುಳೆ ಸಮೇತ ಕಿತ್ತು ಬಿದ್ದು ದೇವಸ್ಥಾನದ ಪೌಳಿ ಮುಂಭಾಗವು ಹಾಗೆ ತಗಡಿನ ಚಪ್ಪರ ಹಾಗೆ ಎದುರಿರುವ ನಾಗಬನದ ತಗಡಿನ ಚಪ್ಪರ ಸಹ ತುಂಬ ಹಾನಿಗೊಂಡಿದೆ. ಇದಕ್ಕೆ ಸಾಧಾರಣ ಸುಮಾರು 2 ಲಕ್ಷ 3 ಲಕ್ಷ ಅಂದಾಜು ಖರ್ಚು ಬೀಳ್ಬೋದು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.